ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಪನ್ನೀರ್ ಪಲಾವ್ ಮಾಡೋದು ಹೆಂಗಂತೇಳಿ ನೋಡೋಣ ಬರ್ರಿ. ಮೊದಲು ಒಂದು ಡಬ್ರಿ ಇಟ್ಕೊಂಡು ಸ್ವಲ್ಪ ಒಂದು 2-3 ಚಮಚ ಎಣ್ಣೆ ಹಾಕ್ಕೊಂಡು ಪನ್ನೀರ್ ಇರ್ತಾವಲ್ಲ ಅವು ಪನ್ನೀರ್ನ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಂಡು ಒಂದು ಪ್ಲೇಟ್ ಒಳಗೆ ಎತ್ತಿಟ್ಕೊರಿ. ಆಮೇಲೆ ಅದೇ ಡಬ್ರಿಗೆ ಸ್ವಲ್ಪ ಎಣ್ಣೆ ಹಾಕಿ ಆಮೇಲೆ ಸ್ವಲ್ಪ ಪುದೀನ ಆಮೇಲೆ ಸ್ವಲ್ಪ ಒಂದೆರಡು ಉಳ್ಳಾಗಡ್ಡಿ ಹಾಕಿ ಚೆನ್ನಾಗಿ ಅವು ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊರಿ. ಹಂಗೆ ನಿಮಗೆ ಎಷ್ಟು ಖಾರ ಬೇಕು ಅಷ್ಟು ಮೆಣಸಿನ್ಕಾಯಿ ಹಾಕ್ಕೊರಿ. ಆಮೇಲೆ ಚೆನ್ನಾಗಿ ಎಣ್ಣೆ ಒಳಗೆ ಫ್ರೈ ಮಾಡ್ಕೊರಿ. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಎಲ್ಲ ಇದನ್ನು ಮೂರನ್ನೂ ಮಿಕ್ಸ್ ಮಾಡಿದ್ದು ಮಸಾಲನ ಹಾಕಿರಿ. ಅದು ಫುಲ್ ಎಲ್ಲ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಂಡಾದ್ಮೇಲೆ ಒಂದು 4 ದೊಡ್ಡ ಟಮಾಟಿ ತೊಗೊಂಡು ಹಾಕಿರಿ. ಅದು ಫುಲ್ ಬೆಂದಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಸ್ವಲ್ಪ ಅರಿಶಿಣ ಪುಡಿ ಹಾಕಿ ಟಮಾಟಿ ಫುಲ್ ಸಾಫ್ಟ್ ಆಗೋವರೆಗೂ ಬೆಂದಿಸ್ಕೊಳ್ರಿ. ಫುಲ್ ಸಾಫ್ಟ್ ಆಗಬೇಕದು ಟಮಾಟಿ. ಅದಾದಮೇಲೆ ನಿಮ್ಮ ರುಚಿಗೆ ಎಷ್ಟು ಬೇಕು ನೋಡಿ ಅಷ್ಟು ಖಾರ ಹಾಕ್ಕೊರಿ. ಮೊದಲೇ ಮೆಣಸಿನ್ಕಾಯಿ ಹಾಕ್ಕೊಂಡಿರ್ತೀವಿ, ಮತ್ತು ನೋಡ್ಕೊಂಡು ಸ್ವಲ್ಪ ಖಾರ ಹಾಕ್ಕೊರಿ. ಹಾಕ್ಕೊಂಡಾದ್ಮೇಲೆ ತೆಂಗಿನ ಹಾಲು ಇರ್ತಾವಲ್ಲ ಅವು ತೆಂಗಿನ ಹಾಲು ಹಾಕಿರಿ. ಕೊಬ್ಬರಿ ರುಬ್ಕೊಂಡು ಅದು ಒಳಗೆ ನೀರು ಹಾಕಿ ಸ್ವಲ್ಪ ಹಿಂಡ್ಕೊಂಡು ತೆಂಗಿನ ಹಾಲನ್ನ ಹಾಕಿರಿ. ಆಮೇಲೆ ಇಲ್ಲಿ ನೀವು ಅಕ್ಕಿ ಎಷ್ಟು ತೊಗೊಂಡಿರ್ತೀರಲ್ಲ, ಈಗ 1 ಲೋಟ ಅಕ್ಕಿ ತೊಗೊಂಡ್ರೆ ಅಂದ್ರೆ ಅದ್ರ 2 ಗ್ಲಾಸಷ್ಟು ನೀರು ಹಾಕ್ಬೇಕು. ಇಲ್ಲಿ ನೋಡ್ಕೊಂಡು ಹಾಕಿರಿ ನೀವು ನೀರು, ಯಾಕಂತಂದ್ರೆ ಕೊಬ್ಬರಿ ಹಾಲು ಹಾಕಿರ್ತೀವಿ ಅದೇ ಅಳತೆಗೆ ಹಾಕಿರಿ. ಆಮೇಲೆ ಚೆನ್ನಾಗಿ ನೀರು ಕುದ್ದ ಮೇಲೆ ಅಕ್ಕಿ ಹಾಕಿರಿ. ಅಕ್ಕಿ ಹಾಕಿ ಅದು ಪೂರ್ತಿ ಸಳಮಳ ಅಂತ ಕುದಿಬೇಕು. ಹಂಗೆ ಕುದ್ದಾದ್ಮೇಲೆ ಒಂದು ಅರ್ಧ ರೈಸ್ ಬೆಂದ್ಕೊಂಡು ಬಿಡ್ಬೇಕದು. ಅದು ಬೆಂದ್ಕೊಂಡಾದ್ಮೇಲೆ ಪನ್ನೀರ್ ಹಾಕಿರಿ. ಫ್ರೈ ಮಾಡಿಟ್ಕೊಂಡಿದ್ದೀವಲ್ಲ ಆಗಲೇ ಅದನ್ನು ಪನ್ನೀರ್ ಹಾಕಿ ಆಮೇಲೆ ಒಂದು ಅರ್ಧ ಇಲ್ಲ 1 ನಿಂಬೆಹಣ್ಣು ಪೂರ್ತಿ ಹಿಂಡ್ಕೊರಿ. ಅದಕ್ಕೆ ಹಿಂಡ್ಕೊಂಡಾದ್ಮೇಲೆ ಚೆನ್ನಾಗಿ ಒಂದು ಸಲ ಪೂರ್ತಿ ಮಿಕ್ಸ್ ಮಾಡಿರಿ. ಅದನ್ನು ಪೂರ್ತಿ ಮಿಕ್ಸ್ ಆದಮೇಲೆ ಒಂದು ಸ್ವಲ್ಪ ತನ ಮುಚ್ಚಿ ಒಂದು ಸ್ವಲ್ಪ ತನ ಅನ್ನ ಆಡ್ಲಾಕ ಬಿಡ್ರಿ. ಅದನ್ನು ಅನ್ನ ಅಳ್ಳಿದ ಮೇಲೆ ರೆಡಿ ಪನ್ನೀರ್ ಪಲಾವ್. ಈಗ ತಿಂದವ್ರದ್ದು ಒಬ್ಬೊಬ್ರದ್ದು ರಿಯಾಕ್ಷನ್ ನೋಡ್ರಿ. ಇವ್ರದ್ದು ನಮ್ಮ ಸಣ್ಣ ಟೇಸ್ಟ್ ಸೂಪರ್ ಅಂತ ಹೇಳಿದ್ರು ಅವ್ರು. ನೆಕ್ಸ್ಟ್ ನಮ್ಮ ಇವ್ರ ವೈನಿ ಅವರು ಸೂಪರ್ ಅಂತ ಹೇಳಿದ್ರೆ ನಮ್ಮ ಯಜಮಾನ್ರ ಆಯಿತು. ಥ್ಯಾಂಕ್ ಯು ಫಾರ್ ವಾಚಿಂಗ್.